ಶುರುವಾಗಿದೆ, ಮಾಡ್ತಾ ಇದ್ದಾರೆ. ಇದುವರೆಗೂ ಸುಮಾರು 14,000 ಜನ ರೈತರು ನಮ್ಮಲ್ಲಿ ನೋಂದಣಿ ಆಗಿದ್ದಾರೆ. ಅದರ ಜೊತೆಗೆ ನಾವು ಇನ್ನೂ ವ್ಯಾಪಕವಾಗಿ ಪ್ರಚಾರವನ್ನು ಮಾಡುವಂಥ ಕೆಲಸನ ತಮ್ಮ ಮುಖಾಂತರ ಮಾಡೋದಕ್ಕೆ ಇಚ್ಛೆಯಿಂದ ತಮ್ಮನ್ನು ಕರೆದಿದ್ದೀವಿ. ಮೊದಲನೇದಾಗಿ ಬೆಳೆ ವಿಮೆ ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಅತಿವೃಷ್ಟಿ, ಅನಾವೃಷ್ಟಿ, ಅತಿಯಾಗಿ ಮಳೆ ಬರೋದು ಅಥವಾ ಬರೋದು, ಇಂಥ ಸನ್ನಿವೇಶದಲ್ಲಿ ರೈತನಿಗೆ ಏನಾದರೂ ಬೆಳೆ ನಷ್ಟ ಆದಾಗ ಅವನಿಗೊಂದು ಆರ್ಥಿಕ ಬೆಂಬಲವನ್ನು ಕೊಟ್ಟು ಅವ್ನು ನೆಕ್ಸ್ಟ್ ಮುಂದಿನ ಹಂಗಾಮಿಗೆ ಕಂಟಿನ್ಯೂ ಮಾಡಬೇಕು ಕೃಷಿ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಆಲ್ ಓವರ್ ಸ್ಟೇಟ್ ಆ್ಯಸ್ ಎ ಹೋಲ್ ಮೋರ್ ದೆನ್ 40% ರೈನ್ಫಾಲ್ ಕಡಿಮೆ ಇದೆ. ನಮ್ಮದೇ ಜುಲೈ ತಿಂಗಳಲ್ಲೇ ಜುಲೈ 1ರಿಂದ ಜುಲೈ 15 ಲೆಕ್ಕ ಹಾಕಿದರೆ 71% ಮಳೆ ಬರುತ್ತೆ. ಇಂಥ ಸಂದರ್ಭಗಳಲ್ಲಿ ರೈತರಿಗೆ ಬಿತ್ತನೆ ಮಾಡೋಕ್ಕಾಗಿಲ್ಲ, ಕೆಲವು ಬಿತ್ತಿರುವಂಥ ಬೆಳೆಗಳು ಒಣಗೋಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಬೆಳೆ ವಿಮೆ ಯೋಜನೆ ತಲುಪಿನ ಉದ್ದೇಶ ನಮ್ಮದಾಗಿರ್ತದೆ. ಈ ಸಂಬಂಧವಾಗಿ ನಾವು ಏನೇನು ಮಾಡಿದ್ದೀವಿ ಅಂದರೆ ಇದುವರೆಗೂ ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಾಗಿದೆ. ಮಾನ್ಯ ಶಾಸಕರು ಕೂಡ ಮೊನ್ನೆ KDP ಸಭೆಗೂ ನಿರ್ದೇಶ ಕೊಟ್ಟಂತೆ ಸುಮಾರು 40 ಪಂಚಾಯತಿಗೂ ನಾವೀಗ ಕರಪತ್ರಗಳ ಮುಖಾಂತರ ಪ್ರಚಾರ ಮಾಡೋದಕ್ಕೆ ಪಂಚಾಯತಿಗಳ ಭೇಟಿ ಮಾಡಿ, ಪಂಚಾಯತಿಲಿ ಕೃಷಿ ಸಖಿ ಅಂತ ಇರ್ತಾರೆ ಅವ್ರ ಮುಖಾಂತರ ಮನೆ ಮನೆಗೆ ಭೇಟಿ ಕೊಟ್ಟು ಪ್ರಚಾರ ಮಾಡುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದೇ ರೀತಿ ಪಂಚಾಯತಿಲಿ ಕಸ ವಿಲೇವಾರಿ ವಾಹನ ಇದೆ, ಆ ವಾಹನದಲ್ಲೂ ಕೂಡ ನಾವು ಆಡಿಯೋ ಜಿಂಗಲನ್ನು ಮಾಡಿ, ಕೃಷಿ ಇಲಾಖೆ ಚಳ್ಳಕೆರೆ ಅವರ ಪ್ರಕಟಣೆಯಲ್ಲಿ ಆಡಿಯೋ ಜಿಂಗಲನ್ನು ಮಾಡಿ ಅವ್ರಿಗೂ ನಾವು ಇದು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಕೃಷಿ ಸಮೇತ ಇಲಾಖೆಗಳಲ್ಲೂ ಕೂಡ ಕರಪತ್ರಗಳ ಹಂಚಿಕೆ ಮಾಡಿ ತಾಲೂಕು ಮಟ್ಟದಲ್ಲೂ ಕೂಡ ಜಾಗೃತಿ ಮೂಡಿಸ್ತೀವಿ. ಇನ್ನೊಂದು ವಿಶೇಷವಾಗಿ ಮಕ್ಕಳ ಮುಖಾಂತರ ಪೋಷಕರಿಗೆ ನಾವು ಜಾಗೃತಿ ಮೂಡಿಸೋ ಕೆಲಸ, ಶಾಲಾ ಕಾಲೇಜುಗಳಲ್ಲಿ ನಾವು ಭೇಟಿ ಕೊಟ್ಟು ಅವ್ರ ಮುಖಾಂತರ ಆ ಕರಪತ್ರಗಳನ್ನ ಹಂಚಿಕೆ ಮಾಡಿ ಮನೆಗೆ ತಗೊಂಡೋಗಿ ಅವರ ಪೋಷಕರಿಗೆ ಹೇಳಿ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದುವರೆದು ಎಲ್ಲರೂ ಸುಮಾರು 57,000 ಜನ ನಮ್ಮಲ್ಲಿ FID ಅಂದರೆ FID ಹೊಂದಿರುವಂಥ ರೈತರು ನಮ್ಮಲ್ಲಿದ್ದಾರೆ. ಆ ರೈತರಿಗೆ ಎಲ್ರಿಗೂ ನಾವು ತಲುಪಿಸೋದಕ್ಕೆ ಒಂದು ನಮ್ಮ ಗವರ್ನೆನ್ಸ್ ಸೆಲ್ಲಲ್ಲಿ, ಕರ್ನಾಟಕ ಗವರ್ನೆನ್ಸ್ ಸೆಲ್ಲಲ್ಲಿ ಒಂದು ಡೈರೆಕ್ಟಾಗಿ ಅವರೇ ನೇರವಾಗಿ ಕರೆ ಮಾಡಿ ಪ್ರಚಾರ ಮಾಡುವಂಥ ಒಂದು ಕೆಲಸ ನಾವು ಅಂದ್ಕೊಂಡಿದ್ದೀವಿ. ಅದು ಮೇ ಬಿ ಶಾರ್ಟ್ಲಿ ನಾಳೆ ನಾಡೋದ್ರಲ್ಲಿ ನೇರವಾಗಿ ಎಲ್ಲ ರೈತರಿಗೂ ಕರೆ ಹೋಗಿ ಮಾಡುವಂಥ ಕೆಲಸಗಳನ್ನ ನಾವು ಇನ್ನು ಮುಂದಿನ ಮಾಡ್ತೀವಿ. ಈಗೇನು ಹಳ್ಳಿಗಳು ಈಗ ಬರೀ